ಪುಸ್ತಕದಲ್ಲಿ ಇಡೀ ಪುಸ್ತಕದ ಎಲ್ಲ ಲೇಖನಗಳು, ಎರಡು ಲೇಖನಗಳು ಬಹಳ ದೊಡ್ಡ ಲೇಖನಗಳು. ಒಂದು ವಸು ಬಗ್ಗೆ, ಇನ್ನೊಂದು ಕಾಂಶಿರಾಮ್ ಅವರ ಬಗ್ಗೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಹಿರಿಯರು ಮತ್ತು ಮಾರ್ಗದರ್ಶಕರು ಆದ ಅಗ್ರಹಾರ ಕೃಷ್ಣಮೂರ್ತಿಯವರೇ, ಹಿರಿಯರಾದ ಕೋಟಗನಹಳ್ಳಿ ರಾಮಣ್ಣನವರೇ, ಸೆಲ್ವಕುಮಾರಿ ಅವರೇ, ಲೀಚಿ ನಾಗರಾಜ್ ಅವರೇ, ಇನ್ನು ಇತರೆ ಎಲ್ಲ ಗಣ್ಯರೇ, ವೇದಿಕೆ ಮುಂದಿರುವ ಕೆ.ವೈ. ನಾರಾಯಣ ಸ್ವಾಮಿ ಅವರೇ, ವಡಗೆರೆ ನಾಗರಾಜನವರೇ, ರವಿಕುಮಾರ್ ಬಾಗಿ ಅವರೇ, ಎಲ್.ಎನ್. ನರಸಿಂಹಮೂರ್ತಿ ಅವರೇ, ಇನ್ನು ಅನೇಕ ನಾನು ಹೆಸರಿಸಲ್ಲ ಆಗದೇ ಇರೋಂಥ ಅನೇಕ ಗಣ್ಯರೇ, ಹಾಗೂ ಲಕ್ಷ್ಮೀಪತಿಯವರ ಅಪಾರ ಶಿಷ್ಯರಿಂದ ಮತ್ತು ಸಹೋದ್ಯೋಗಿ ಮಿತ್ರರೇ, ಸ್ನೇಹಿತರೆ, ಈ ಪುಸ್ತಕ ಭಾಳ ಸಂತೋಷದಿಂದ ನಾನು ಬಿಡುಗಡೆ ಮಾಡಿದ್ದೀನಿ. ಆ ಸಂತೋಷದಿಂದ ಯಾಕೆ ಬಿಡುಗಡೆ ಮಾಡ್ತಿದ್ದೆ ಅಂತಂದರೆ, ನಾನು ಲಕ್ಷ್ಮೀಪತಿಯವರ ಮಾತುಗಳನ್ನು ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಕೇಳಿದಾಗ ಅವರಿಗೆ ಒಂದೇ ಒಂದು ಒತ್ತಾಯ ಮಾಡ್ತಿದ್ದೆ, ಈ ಲೇಖನ ಮಾಡಿ ಇದನ್ನು ಪುಸ್ತಕವಾಗಿ ಪ್ರಕಟಿಸಿ ಮಾಡಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೆ. ಆ ಒತ್ತಾಯಪೂರ್ವಕವಾದ ಮಾತಿಗೆ ಕಟ್ಟುಬಿದ್ದೋ ಅಥವಾ ಅವರ ಸ್ನೇಹಿತರ ವಿದ್ಯಾರ್ಥಿಗಳ ಮಾತಿಗೆ ಕಟ್ಟುಬಿದ್ದೋ ಇವತ್ತು ಆ ಪುಸ್ತಕನ ನನ್ನಿಂದನೇ ಬಿಡುಗಡೆ ಮಾಡಿಸಿರೋದು ನನಗೆ ಅತೀವ ಸಂತೋಷ ಆಗಿದೆ. ಅದರಿಂದ ಪುಸ್ತಕನ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ. ಈ ಪುಸ್ತಕದ ಕವರ್ ಪೇಜು ಪ್ರದೀಪ್ ಅವರು ಮಾತಾಡ್ದಂಗೆ ಭಾಳ ಅದ್ಭುತವಾಗಿದೆ. ಅದರಲ್ಲಿ 2-3 ವ್ಯಕ್ತಿಗಳನ್ನ ಬಿಟ್ಟರೆ ಉಳಿದವರೆಲ್ಲ ನಾವು ಇಷ್ಟಪಡೋಂಥ ವ್ಯಕ್ತಿಗಳು. ಒಂದು ಕಡೆ ಹೋದ್ವಾರ ಹವಾಮಾನ ಮುನ್ಸೂಚನೆ ಹೇಳ್ತಾ ಇದ್ರು, 19ನೇ ತಾರೀಕಿಂದ ನಾವು ಮೇ 30ನೇ ತಾರೀಕಿನವರೆಗೂ 11 ಗಂಟೆಯಿಂದ 3 ಗಂಟೆವರೆಗೂ ಹೊರಗಡೆ ಬರಬಾರ್ದು ಅಂತೇಳಿ ಮುನ್ಸೂಚನೆ ಇತ್ತು. ಅಂದರೆ ಸೂರ್ಯ ದಗದಗ ಉರಿತಾ ಇದ್ದಾನೆ. ಇನ್ನೊಂದು ಕಡೆ ಯುದ್ಧ ಭೀತಿ, ಆ ಟ್ರಂಪ್ ಇದಕ್ಕೆ ಬಂತ ಅಂತಂದರೆ ಯಾರನ್ನೋ ಸಾಯಿಸಕ್ಕೆ ಬಂದ ಅಂತೇಳಿ ಯಮದೂತನಾಗಿ ಬರೋಂಥ ವಾತಾವರಣ ಇಡೀ ಪ್ರಪಂಚನ ಯುದ್ಧ ಭೀತಿ ಮತ್ತು ಹವಾಮಾನ ವೈಪರೀತ್ಯ ದಗದಗಿಸಿ ಸುಡ್ತಾ ಇದೆ. ದರ ಎತ್ತಿ ಉರಿದರೆ ನಿಲ್ಲಬಹುದೇ ಅಣ್ಣ ಅಂತ ಪರಿಸ್ಥಿತಿ ಈ ಪ್ರಪಂಚದಾದ್ಯಂತ ಹರಡ್ಕೊಂಡಿದೆ. ಅಂಥ ಸಂದರ್ಭದಲ್ಲಿ ಇಂಥ ಒಳ್ಳೆ ಪ್ರೀತಿಯ ಮತ್ತು ತಣ್ಣನೆಯ ಪುಸ್ತಕನ ಪ್ರಕಟ ಮಾಡಿದ್ದಕ್ಕೆ ಇಂದ್ರಬೆಟ್ಟ ಕುಮಾರ್ ಮತ್ತು ಲಕ್ಷ್ಮೀಪತಿಯವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸ್ನೇಹಿತರೆ, ಈ ಇಡೀ ಪುಸ್ತಕದಲ್ಲಿ ಪ್ರೀತಿ, ಕರುಣೆ, ವಾತ್ಸಲ್ಯ, ಸಮಾನತೆಯ ಕಡೆಗೆ ನಡೆ ತುಂಬಿ ತುಳುಕ್ತಾ ಇದೆ. ಆ ಪುಸ್ತಕ ನೀವು ಕಂಪ್ಲೀಟ್ ಓದಿದ್ರೆ, ನನಗೆ ಓದಿದ ನಂತರ ಏನನ್ನಿಸ್ತು ಅಂದರೆ, ಈ ಪುಸ್ತಕ ಎದೆಗೆ ಬಿದ್ದ ಅಕ್ಷರದ ಕೊನೆಯ ತಮ್ಮ ಅಂತ ನನಗನ್ನಿಸ್ತದೆ. ಎದೆಗೆ ಬಿದ್ದ ಅಕ್ಷರದಲ್ಲಿ ಏನು ನಾವು ಓದ್ತೀವಿ ಅದರ ಮುಂದುವರೆದ ಭಾಗ ಅಂತಲೇ ನನಗಾದರೂ ಅನಿಸಿದೆ. ಈ ಪುಸ್ತಕದಲ್ಲಿ ಅನೇಕ ಅವರ ಸ್ನೇಹಿತರು ಮತ್ತು ಇತರೆ ಅವರ ಒಡನಾಡಿಗಳ ಬಗ್ಗೆ ಅತ್ಯಂತ ಆತ್ಮೀಯವಾಗಿ, ಅತ್ಯಂತ ಪ್ರೀತಿಯಿಂದ ಬರೀತಾರೆ. ಲಕ್ಷ್ಮೀಪತಿಯವರು ತುಮಕೂರು ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿ 80ರ ದಶಕದಲ್ಲಿ ದಲಿತ ಸಂಘರ್ಷ ಸಮಿತಿಯ ಅತ್ಯಂತ ಮುಖ್ಯ ಕಾರ್ಯಕರ್ತರಾಗಿದ್ದ ಪ್ರೊಫೆಸರ್ ರೇವಯ್ಯನವರ ಶಿಷ್ಯ. ಆ ರೇವಯ್ಯನವರ ಗುಣಾವಗುಣಗಳು ಇವರಲ್ಲಿ ಮುಂದುವರೆದವೆ ಅಂತೇಳಿ ನನಗೆ ಅನ್ನಿಸ್ತದೆ. ಅವ್ರನ್ನ ಮಾತಾಡಿದಾಗ, ಅವ್ರನ್ನ ಕೇಳಿದಾಗ, ರೇವಯ್ಯನವರು ಇತ್ತೀಚೆಗೆ 1-2 ವರ್ಷದಿಂದ ತೀರ್ಕೊಂಡ್ರು. ಅವರ ಎಲ್ಲ ಗುಣಾವಗುಣಗಳು ಇವರ ಮೂಲಕ ಮುಂದುವರೆದವೆ ಅಂತೇಳಿ ನನಗನ್ನಿಸಿದೆ. ಈ ಪುಸ್ತಕದಲ್ಲಿ ಇಡೀ ಪುಸ್ತಕದ ಎಲ್ಲ ಲೇಖನಗಳು, 2 ಲೇಖನಗಳು ಭಾಳ ದೊಡ್ಡ ಲೇಖನಗಳು. ಒಂದು ವಸು ಬಗ್ಗೆ, ಇನ್ನೊಂದು ಕಾಂಶಿರಾಮ್ ಅವರ ಬಗ್ಗೆ. ಈ ಪುಸ್ತಕದಲ್ಲಿ ಮುಗ್ಧತೆ ತುಂಬಿ ತುಳುಕ್ತದೆ. ಆ ಮುಗ್ಧತೆ ಎಲ್ಲಿ ಅಂತಂದರೆ, ಈ ಲಕ್ಷ್ಮೀಪತಿಯವರು RSS ಕಾರ್ಯಕರ್ತರಾಗಿರ್ತಾರೆ. RSS ಕಾರ್ಯಕರ್ತರಾಗಿದ್ದಾಗ ಅವ್ರ ತಂದೆ ತಾಯಿಗೆ ಇಬ್ಬರಿಗೂ RSSಗೆ ಹೋಗೋದು ಇಷ್ಟ ಇರೋದಿಲ್ಲ. ಅಂದರೆ ನನಗೆ ಬಹುಶಃ ನನ್ನ ಅನಿಸಿಕೆ ತಪ್ಪೋ ಸರಿನೋ ಗೊತ್ತಿಲ್ಲ, ಅವ್ರ ತಾಯಿ ಅವಿದ್ಯಾವಂತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ವಿದ್ಯಾವಂತೆಗೆ RSS ಕಾರ್ಯಕರ್ತನಾಗಿ ಮಗ ಹೋಗೋದು ಇಷ್ಟ ಇಲ್ಲ ಅಂತಂದರೆ ಅವ್ರು ಎಷ್ಟು ಮುಂದುವರೆದವರು, ಎಷ್ಟು ದೊಡ್ಡವರು ಅಂತೇಳಿ ನನಗೆ ಅನ್ನಿಸ್ತದೆ ಅವ್ರ ತಂದೆ ತಾಯಿ. ಆದರೂ ಅವರು ಕಾರ್ಯಕರ್ತನಾಗಿ ಹೋಗ್ತಿರ್ತಾರೆ. ಕಾರ್ಯಕರ್ತನಲ್ಲಿ ಸಂಘಟಕರು ಅವರಿಗೆ ಪಾಠ ಹೇಳ್ತಿರ್ತಾರೆ. ಆ ಪಾಠ ಹೇಳಿ ಏನು ಒಂದು ರಾಷ್ಟ್ರೀಯತೆಯನ್ನು ಆಡೋದಕ್ಕೆ ಅವರಿಗೆ ಒಂದು ಇಂತಿಂಥ ಕೆಟ್ಟ ಇದನ್ನು ತುಂಬ್ತಿರ್ತಾರೆ. ನೋಡಿ, ಅವರು ದಾಳಿಯಿಂದ ಇವರು ಮುಂದೆ ಆದರು, ಅವ್ರ ದಾಳಿಯಿಂದ ಇವರು ಇದುವೇ ಆದರು,
ಅಂತೇಳಿ ಹೇಳ್ತಿರ್ತಾರೆ. ಇವರು ಮುಗ್ಧವಾಗಿ ಒಂದು ಪ್ರಶ್ನೆ ಕೇಳ್ತಾರೆ, ಅಣ್ಣವ್ರೆ ಆ ಮುಗ್ಧ ಇದು ವಿಧವೆ ಆದವ್ರನ್ನ ನೀವು ಮದುವೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತೇಳಿ ಮುಗ್ಧವಾಗಿ ಒಂದು ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆ ಕೇಳಿದಾಗ ಅವ್ರು ಅಲ್ಲಿಂದ ಆಚೆಗೆ ಲಕ್ಷ್ಮೀಪತಿಯವ್ರನ್ನ ನಿಧಾನವಾಗಿ ಆ ಸಂಘಟನೆಯಿಂದ ದೂರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಇವರು ಆ ಸಂಘಟನೆ ಬಿಟ್ಟ ಮೇಲೂ ಕೂಡ ಅದರ ಬಗ್ಗೆ ಒಂದು ಅಪಾರವಾದ ಒಂದಷ್ಟು ನಂಬಿಕೆಗಳನ್ನ ಇಟ್ಕೊಂಡಿರ್ತಾರೆ. ಆ ನಂಬಿಕೆಗಳು ಬೇರೆ ಬೇರೆ ದಲಿತ ಸಂಘರ್ಷ ಸಮಿತಿ ಮತ್ತು ಬೇರೆ ಬೇರೆ ಹೋರಾಟಗಾರರ ಸಂಘಟನೆ ಸಂಘ ಮಾಡಿದ ಮೇಲೆ ಅವರಿಗೆ ಸಂಘ RSS ಎಂಥ ದೇಶದ್ರೋಹಿ ಕೆಲಸನ ಮಾಡ್ತೈತೆ, ಎಂಥ ಮಾನವ ವಿರೋಧಿ ಕೆಲಸನ ಮಾಡ್ತೈತೆ ಅಂತೇಳಿ ಅವ್ರಿಗನ್ಸಿ ಆಮೇಲೆ ಸಂಪೂರ್ಣವಾಗಿ RSSನ ಸಂಪರ್ಕನ ಕಡಿದುಕೊಳ್ತಾರೆ. ಆಮೇಲೆ ಈ ವಸು ಬಗ್ಗೆ ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ವಸುನ ನಾನು 2 ಸಾರಿ ನೋಡಿದೆ. ಅವರು ಆ ನೋಡಿದ ಸಂದರ್ಭ ಈ ಪುಸ್ತಕದಲ್ಲಿ ವಸು ಲೇಖನದಲ್ಲಿ ಪ್ರಸ್ತಾಪ ಆಗ್ತದೆ. ಡಾಕ್ಟರ್ ರಾಜ್ಕುಮಾರ್ ಹೋಟ್ಲಲ್ಲಿ ಸಿನಿಮಾದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕರೆದಿರ್ತಾರೆ. ಆಗ ನಾನು ಇವರಿಗೆ ಪರಿಚಯ ಇರಲಿಲ್ಲ. KP ಸಿದ್ದಯ್ಯನವ್ರ ಜೊತೆ ನಾನು ಅವ್ರ ಚರ್ಚೆನಲ್ಲಿ ಭಾಗವಹಿಸಿದ್ದಾದ್ಮೇಲೆ ಮತ್ತೆ ಮುತ್ತಿನ ಜೋಳ ಪುಸ್ತಕನ ಬಿಡುಗಡೆ ಮಾಡೋದಕ್ಕೆ ವಸು ಅವರು ತುಮಕೂರಿಗೆ ಬಂದಿದ್ರು. ಹುಳಿಯಾರು ನಟರಾಜ್ ಅವರು ಕರ್ಕೊಂಡು ಬಂದಿದ್ರು. ಆ 2 ಸಂದರ್ಭದಲ್ಲಿ ಅವ್ರನ್ನ ನೋಡಿದೆ. ಆ ಮಹಿಳೆಯ ಬಗ್ಗೆ ಬರೆದಿರೋ ಆರ್ದ್ರವಾದ ಪ್ರೀತಿ ಮತ್ತೆ ವಾತ್ಸಲ್ಯ ನಿಜಕ್ಕೂ ನಮ್ಮನ್ನ ತಲ್ಲಣಗೊಳಿಸ್ತದೆ. ಅಂತ ಒಳ್ಳೆ ಪುಸ್ತಕಗಳು, ಆ ಒಳ್ಳೆ ಲೇಖನಗಳು ಇಡೀ ಪುಸ್ತಕದಲ್ಲಿ ನನಗೆ ಎದೆಗೆ ತಟ್ಟಂತ, ನನಗೆ ಲಕ್ಷ್ಮೀಪತಿಯವರಿಗಿದ್ದ ಗೌರವ ಮತ್ತಷ್ಟು ಹೆಚ್ಚು ಮಾಡೋಂಥ ಅನಿಸಿಕೆಯನ್ನ ನನ್ನಲ್ಲಿ ಉಂಟು ಮಾಡಿದೆ. ಇಂಥ ಈ ಪ್ರೀತಿ ತುಂಬಿದ ಅತ್ಯಂತ ಮಮಕಾರದ ಪುಸ್ತಕನ ಸಾಹಿತ್ಯ ಲೋಕಕ್ಕೆ ಕೊಟ್ಟಂತ ಲಕ್ಷ್ಮೀಪತಿಯವರಿಗೆ ಮತ್ತು ಅದನ್ನು ಪ್ರಕಟ ಮಾಡಿದ ಕುಮಾರ ಇಂದ್ರಬೆಟ್ಟ ಅವರಿಗೆ ನನ್ನ ಮಾತನ್ನ ಚುಟುಕು ಮಾತನ್ನ ಕೇಳಿದ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.